ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ನಿನ್ನೆಯವರೆಗೆ ನಾವು ಶ್ರೀಕೃಷ್ಣನು ಕರ್ಣನ ಜನ್ಮದ ರಹಸ್ಯವನ್ನು ಹೇಳಿ ಅವನನ್ನು ಪಾಂಡವರ ಪಕ್ಷಕ್ಕೆ ಬರಲು ಹೇಳ್ತಾನೆ. ಆದರೆ ಕರ್ಣನು ಸೂರ್ಯಪುತ್ರನಾಗಿದ್ದರೂ ಅವನಲ್ಲಿ ಸಹಸ್ರವರ್ಮ ಎಂಬ ರಾಕ್ಷಸನು ಹಾಗೂ ನರಕಾಸುರ ಎಂಬ ಅಸುರನು ಸೇರಿಕೊಂಡಿದ್ದರಿಂದ ಸಾಕ್ಷಾತ್ ದೇವರು ಕರೆದರೂ ಪಾಂಡವರ ಪಕ್ಷಕ್ಕೆ ಕರ್ಣ ಬರೋದಿಲ್ಲ. ಈ ರೀತಿ ಶ್ರೀಕೃಷ್ಣನು ಸಂಧಿ ಮಾಡುವ ದೂತನಾಗುವ ನೆವದಿಂದ ಕೌರವರ ಸಭೆಗೆ ಹೋಗಿ ಕೌರವರ ಪ್ರಮುಖ ಸೇನಾಧಿಪತಿಗಳಾದ ಭೀಷ್ಮ, ದ್ರೋಣ, ಕರ್ಣ ಹಾಗೂ ಶಲ್ಯ ಇವರ ಮನಸ್ಸಿನಲ್ಲಿ ಈ ಯುದ್ಧ ಗೆಲ್ಲುವುದಕ್ಕೋಸ್ಕರವಲ್ಲ ಹೊರತು ದುರ್ಯೋಧನನ ಅನ್ನ ಉಂಡಿದ್ದೇವೆ, ಅವನ ಮನೆಯ ಉಪ್ಪನ್ನು ತಿಂದಿದ್ದೇವೆ, ಆದ್ದರಿಂದ ಯುದ್ಧ ಮಾಡಬೇಕು ಎಂದು ಅವರ ಮನಸ್ಸಿನಲ್ಲಿ ಮೂಡಿಸಿದನು. ಭೀಷ್ಮ ದ್ರೋಣ ದಿನಾಗಲೂ ಯುದ್ಧಕ್ಕೆ ಹೊರಡುವಾಗ ಪಾಂಡವಾನಾಂ ಜಯ ಅಸ್ತು ಅಂದರೆ ಪಾಂಡವರಿಗೆ ಜಯವಾಗಲಿ ಎಂದು ಹೇಳಿ ಯುದ್ಧಕ್ಕೆ ಹೊರಡ್ತಾ ಇದ್ರು. ಇವರು ಸೇನಾಪತಿಗಳಾಗಿ ಇರುವವರೆಗೂ ದುರ್ಯೋಧನನು ಕಾರಣ ತೆಗೆದು ನೀವು ಹಾಗೆ ಮಾಡಿಲ್ಲ, ನೀವು ಹೀಗೆ ಮಾಡಬೇಕಾಗಿತ್ತು, ನೀವು ನನ್ನ ಸೇನಾಪತಿಗಳಾದರೂ ಪಾಂಡವರ ಜಯವನ್ನು ಬಯಸುತ್ತೀರಿ. ಎಷ್ಟೋ ಸಲ ಭೀಷ್ಮ ದ್ರೋಣರನ್ನು ಅಪಮಾನ ಮಾಡಿ ಬೈಯುವ ಕೆಲಸವನ್ನು ಮಾಡಿದ್ದಾನೆ. ಕರ್ಣನಂತೂ ತನ್ನ ದೊಡ್ಡಸ್ತಿಕೆಗಾಗಿ ಯಾವ ಕವಚ ಕುಂಡಲಗಳು ಇದ್ದರೆ ಅವನಿಗೆ ಪರಾಜಯ ಹಾಗೂ ಮರಣ ಬರುತ್ತಿರಲಿಲ್ಲವೋ ಅಂತಹ ಕವಚ ಕುಂಡಲಗಳನ್ನು ಸೂರ್ಯನು ಬೇಡವೆಂದರೂ ಇಂದ್ರನಿಗೆ ದಾನ ಮಾಡ್ತಾನೆ. ಇಲ್ಲಿ ಮಹಾದಾನ ಮಾಡಿದ್ದಾನೆ, ಅದೊಂದು ದೊಡ್ಡ ಪುಣ್ಯದ ಕೆಲಸ ಎಂದು ಅನ್ನಬೇಕೆಂದರೂ ಅದರ ಬದಲಾಗಿ ಕವಚ ಕುಂಡಲಗಳ ಬದಲಾಗಿ ಇಂದ್ರನಿಂದ ಒಂದು ಶಕ್ತಿಯನ್ನು ಸಹ ಪಡೆಯುತ್ತಾನೆ. ಆಗ ಕವಚ ಕುಂಡಲಗಳ ದಾನವಾಗದೆ ವಸ್ತುಗಳ ಅದಲಾಬದಲಿ ವ್ಯವಹಾರವಾಗುತ್ತೆ. ಇನ್ನು ಶಲ್ಯನಂತೂ ನಾನು ಯುದ್ಧದ ನಿರ್ಣಾಯಕ ಸಂದರ್ಭದಲ್ಲಿ ಕರ್ಣನ ತೇಜೋವಧೆಯನ್ನು ಮಾಡುತ್ತೇನೆ ಎಂದು ಪಾಂಡವರಿಗೆ ಮಾತು ಕೊಟ್ಟು ಹೋಗಿದ್ದನು. ಹೀಗಾಗಿ ಶ್ರೀಕೃಷ್ಣನು ತನ್ನ ನೀತಿಯಿಂದ ಸೇನಾಪತಿಗಳಲ್ಲಿಯೇ ಭಯವನ್ನು ಹುಟ್ಟಿಸಿ ಯುದ್ಧದ ಮೊದಲೇ ಅರ್ಧ ಯುದ್ಧವನ್ನು ಗೆದ್ದನು. ಎಂದರೆ ಯುದ್ಧದ ಮೊದಲೇ ಪಾಂಡವರಿಗೆ ಜಯವನ್ನು ತಂದುಕೊಟ್ಟನು. ವಿಶ್ವರೂಪ ತೋರಿಸಿ ಕೌರವ ಪಕ್ಷದವರೆಲ್ಲರೂ ಸತ್ತು ಬಿದ್ದ ದೃಶ್ಯವನ್ನು ತೋರಿಸಿ ದುರ್ಯೋಧನನ ಸಹಾಯಕ್ಕೆ ಬಂದ ಎಲ್ಲ ರಾಜರ ಮನದಲ್ಲಿಯೂ ನಾವು ಸಾಯುವುದು ನಿಶ್ಚಿತ ಎಂಬ ಭಯವನ್ನು ಹುಟ್ಟಿಸ್ತಾನೆ. ಹೀಗಾಗಿ ಯುದ್ಧ ಪ್ರಾರಂಭವಾಗುವುದಕ್ಕಿಂತ ಮುನ್ನ ಪಾಂಡವರು ಗೆದ್ದರು, ಕೌರವರು ಸೋತರು. ಆದ್ದರಿಂದಲೇ ದುರ್ಯೋಧನನ ಮನಸ್ಸಿನಲ್ಲಿ ನಾವು ಸೋಲುವುದು ನಿಜ, ನಮ್ಮ ಸಾವು ನಿಶ್ಚಿತ ಎಂಬ ಭೀತಿಯನ್ನು ಹುಟ್ಟಿಸ್ತಾನೆ. ಆದುದರಿಂದಲೇ ದುರ್ಯೋಧನನು ದ್ರೋಣರ ಹತ್ತಿರ ತನ್ನ ಸಹಾಯಕ್ಕೆ ಬಂದ ಈ 11 ಅಕ್ಷೋಹಿಣಿ ಸೈನ್ಯ ಪಾಂಡವರ ಸೈನ್ಯದ ಎದುರಿನಲ್ಲಿ ಪರಿಪೂರ್ಣವಾಗಿಲ್ಲ, ಈ ಬಂದ ರಾಜರೆಲ್ಲ ಸಾಯಲು ಬಂದಿದ್ದಾರೆ ಹೊರತು ನನಗೆ ಜಯವನ್ನು ಸಂಪಾದಿಸಿಕೊಡಲು ಬಂದಿಲ್ಲ. ಆದ್ದರಿಂದಲೇ ಯುದ್ಧ
ಆರಂಭದ ಮೊದಲು ದ್ರೋಣರ ಹತ್ತಿರ ಬಂದು ಯ ಇಮೇ ಅವಸ್ಥಿತ ಯುದ್ಧೇ ಪಾರ್ಥಿವಾಹ ಮದರ್ಥೆ ತ್ಯಕ್ತ ಜೀವಿತಾಹ ಅಂತ ಹೇಳ್ತಾರೆ. ಯುದ್ಧದಲ್ಲಿ ಸೋಲು ಗೆಲುವು ಅನಿಶ್ಚಿತ, ನಾವು ಸೋಲಬಹುದು, ಆದ್ದರಿಂದ ಯುದ್ಧ ಬೇಡ ಎಂದು ಅರ್ಜುನನು ಬಾಣ ಬಿಲ್ಲುಗಳನ್ನು ಕೆಳಗಿಟ್ಟು, ಕೃಷ್ಣ, ನಾನು ನಿನಗೆ ಶರಣು ಬಂದಿದ್ದೇನೆ, ನಾನು ಯುದ್ಧವನ್ನು ಮಾಡಲ ಅಥವಾ ಸನ್ಯಾಸಿಯಾಗಲ್ಲ ಎಂದು ಕೇಳಿದಾಗ ಶ್ರೀಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಅರ್ಜುನ, ಇವರನ್ನೆಲ್ಲ ನಾನು ಮಾನಸಿಕವಾಗಿ ಕೊಂದು ಬಂದಿದ್ದೇನೆ. ಅಂದರೆ ಇವರೆಲ್ಲ ಮಾನಸಿಕವಾಗಿ ತಮ್ಮ ಸಾವು ನಿಶ್ಚಿತವೆಂದು ಮಾಡಿಕೊಂಡು ಬಂದಿದ್ದಾರೆ ಇವರೆಲ್ಲ. ಈಗ ಇವರ ಶಾರೀರಿಕ ಮರಣಕ್ಕೆ ನೀನು ನಿಮಿತ್ತನಾಗು, ನಿನ್ನ ಜಯವೇ ನಿಶ್ಚಿತ ಅಂತ ಹೇಳ್ತಾನೆ. ಶ್ರೀಕೃಷ್ಣ ಮಾತು ಈ ರೀತಿಯಾಗಿದೆ. ಮಯೈವ ಏತೆ ನಿಹಿತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಈ ರೀತಿ ಪರಮಾತ್ಮನು ದೂತನಾಗಿ ಹೋಗಿ ಬರುವ ನೆವದಿಂದ ತನ್ನ ಭಕ್ತರಾದ ಪಾಂಡವರಿಗೆ ಯುದ್ಧದ ಪೂರ್ವದಲ್ಲಿಯೇ ವಿಜಯವನ್ನು ಸಂಪಾದಿಸಿಕೊಡ್ತಾನೆ. ಶ್ರೀಕೃಷ್ಣನು ಕೌರವರ ಸಭೆಯಲ್ಲಿ ತನ್ನ ಯುದ್ಧದ ನಿರ್ಧಾರವನ್ನು ತಿಳಿಸಿ ಹೋದ ನಂತರ ಧೃತರಾಷ್ಟ್ರನು ಪೂರ್ತಿಯಾಗಿ ಅಂಜಿ ಹೋಗ್ತಾನೆ. ಇದು ನಮ್ಮ ಪರಾಜಯ ನಿಶ್ಚಿತ ಎಂದು ಗಾಬರಿಯಾದನು. ಮುಂದೇನು ಮಾಡಬೇಕು ಎಂಬುದನ್ನು ನಿಶ್ಚಯ ಮಾಡಲು ಮಹಾಮಂತ್ರಿ ವಿದುರ, ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿಯರನ್ನು ಏಕಾಂತದಲ್ಲಿ ಕರೆದು, ಈಗ ನಾವು ಮುಂದೇನು ಮಾಡೋಣ ಎಂದು ಕೇಳ್ತಾನೆ. ಆಗ ವಿದುರನು ಹೇಳ್ತಾನೆ, ಅಣ್ಣ, ಕುಲನಾಶವನ್ನು ತಡೆಯಬೇಕಾಗಿದ್ದರೆ ಈಗ ಉಳಿದದ್ದು ಒಂದೇ ಒಂದು ಉಪಾಯ. ಅಣ್ಣ, ನಿನ್ನ ತಲೆಯ ಮೇಲೆ ಇರುವ ಈ ರಾಜ್ಯ ಕಿರೀಟವು ಇದು ನಿನ್ನದಲ್ಲ, ಇದು ಪಾಂಡುರಾಜನದು. ಪಾಂಡುರಾಜನು ನೀನು ಈ ಸಿಂಹಾಸನದ ಮೇಲೆ, ಅಂದರೆ ಹಸ್ತಿನಾವತಿ ಯೋಗಕ್ಷೇಮವನ್ನು ನೋಡಿಕೋ, ನಾನು ಬಂದ ಮೇಲೆ ಪುನಃ ರಾಜ್ಯವನ್ನು ಆಳುವೆನು ಎಂದು ಹೇಳಿ ಬದ್ರಿಕಾಶ್ರಮಕ್ಕೆ ಹೋಗಿದ್ದನು. ನೀನು ಹಸ್ತಿನಾವತಿಯ ರಾಜನೂ ಅಲ್ಲ, ಹಸ್ತಿನಾವತಿಯ ರಾಜ್ಯದ ಯೋಗಕ್ಷೇಮ ಇತ್ಯಾದಿ ಉಸ್ತುವಾರಿಯನ್ನು ನೋಡಿಕೊಳ್ಳುವ ಒಬ್ಬ ಅಧಿಕಾರಿ. ಆದರೆ ಪಾಂಡುರಾಜನು ಮೃತನಾದ ಸುದ್ದಿ ಕೇಳಿದ ಮೇಲೆ ನೀನೇ ರಾಜನಾಗಿ ಕುಳಿತಿ. ನಿನಗೆ ಅಧಿಕಾರ ಇಲ್ಲದಿದ್ದರೂ ನಿನ್ನ ಮಗನಾದ ದುರ್ಯೋಧನನನ್ನು ಯುವರಾಜನನ್ನಾಗಿ ಮಾಡಿದೆ. ಅಯೋಗ್ಯರಾದ ನಿನ್ನ ಮಕ್ಕಳು ನ್ಯಾಯದಿಂದ ರಾಜ್ಯವನ್ನು ಆಳದೆ ಯಾವಾಗಲೂ ಪಾಂಡವರನ್ನು ದ್ವೇಷಿಸುವ ನೀತಿಯನ್ನೇ ಅವಲಂಬಿಸಿದ್ದಾರೆ. ಪಾಂಡವರು ಸ್ವಂತ ಬಲದಿಂದ ಸ್ಥಾಪಿಸಿದ ಇಂದ್ರಪ್ರಸ್ಥ ರಾಜ್ಯವನ್ನು ಮೋಸದಿಂದ ದ್ಯೂತವಾಡಿ ಅವರ ರಾಜ್ಯವನ್ನು ಕಸಿದುಕೊಂಡು ಅನ್ಯಾಯವಾಗಿ ಅವರನ್ನು ಕಾಡಿಗೆ ಅಟ್ಟಿದಿರಿ. ಸಂಧಿಗೆ ಬಂದ ಶ್ರೀಕೃಷ್ಣ ಮಾತನ್ನೂ ಕೇಳಲಿಲ್ಲ. ಇದಕ್ಕೆಲ್ಲ ಕಾರಣ ನಿನ್ನ ಪುತ್ರಮೋಹ ಹಾಗೂ ಇಲ್ಲಿ ಎದುರು ಕುಳಿತಿರುವ ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ, ಚಾಂಡಾಲ ಚೌಕುಡಿಯ ದುರಹಂಕಾರ, ಮೋಸಗಾರಿಕೆ. ಇಂದು ಕುಲವಿನಾಶದ ಈ ಸ್ಥಿತಿಗೆ ನಮ್ಮನ್ನು ತಂದಿದೆ. ನಾನು ಹೇಳಿದ ಉಪಾಯ ಮಾಡಿದರೆ ಕುಲನಾಶವು ನಿಲ್ಲುತ್ತದೆ. ನಡೆ, ನೀನು ಧರ್ಮರಾಜನ ಹತ್ರ ಹೋಗೋಣ. ನೀನು ನಿನ್ನ ಕಿರೀಟವನ್ನು ತೆಗೆದು ಧರ್ಮರಾಜನ ಪಾದದಲ್ಲಿಟ್ಟು, ನೀನು ನಿನ್ನ ಕಿರೀಟವನ್ನು ತೆಗೆದುಕೋ ಮತ್ತು ಕುರುರಾಜ್ಯದ ರಾಜ್ಯವನ್ನು ಆಳು. ನೀವು ಹೇಳಿದಂತೆ ಕೇಳುವೆ ಎಂದು ಧರ್ಮರಾಜನಿಗೆ ಅವನ ರಾಜ್ಯವನ್ನು ಒಪ್ಪಿಸಿದರೆ ಮಾತ್ರ ಈ ಕುಲನಾಶ ನಿಲ್ಲುವುದು. ಈ ಕಾರ್ಯವನ್ನು ಮಾಡಲು ಇಲ್ಲಿ ಎದುರಿನಲ್ಲಿ ಕುಳಿತ ನಿನ್ನ ಮಕ್ಕಳು ಹಾಗೂ ದುಷ್ಟ ಕರ್ಣ, ಶಕುನಿಗಳು ಒಪ್ಪುವುದಿಲ್ಲ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ಹೇಳು,
ನಿನ್ನ ಭುಜದಲ್ಲಿಯೂ 10,000 ಆನೆಗಳ ಬಲವಿದೆ, ನನ್ನ ಭುಜದಲ್ಲಿಯೂ ಅಷ್ಟೇ ಬಲವಿದೆ. ಈ 4 ಬಂಧಿಸಿ ಕಾರಾಗೃಹದಲ್ಲಿ ಹಾಕೋಣ, ಪಾಂಡವರಿಗೆ ಅವರ ರಾಜ್ಯವನ್ನು ಒಪ್ಪಿಸೋಣ ಅಂತ. ವಿದುರನ ಈ ಮಾತುಗಳನ್ನು ಕೇಳಿ ದುರ್ಯೋಧನನ ಸಿಟ್ಟು ನೆತ್ತಿಗೇರುತ್ತೆ. ಎದ್ದು ನಿಂತ್ಕೊಂಡು, ಯಾರು ಹೊರಗೆ ಸೈನಿಕರು ಇದ್ದೀರಿ ಅಥವಾ ಯಾವ ಸೈನ್ಯಾಧಿಕಾರಿಗಳು ಇದ್ದೀರಿ, ಒಳಗೆ ಬನ್ನಿರಿ. ಈ ದಾಸಿ ಪುತ್ರನಾದ ವಿದುರನನ್ನು ಚೆಂಡನ್ನು ಹಿಡಿದು, ಅಂದರೆ ಕುತ್ತಿಗೆಯನ್ನು ಹಿಡಿದು ಹೊರಗೆ ದಬ್ರಿ. ವಿದುರ, ನೀನು ಇಂದಿನಿಂದ ನಮ್ಮ ಚಿಕ್ಕಪ್ಪನಲ್ಲ, ಮಹಾಮಂತ್ರಿಯೂ ಅಲ್ಲ. ನೀನಾಗಿಯೇ ಹೊರಗೆ ಹೋಗುತ್ತೀಯೋ ಅಥವಾ ನಿನ್ನ ಕತ್ತನ್ನು ಹಿಡಿದು ಹೊರಗೆ ಹಾಕೋಣವೋ ಅಂತಾನೆ. ಆಗ ವಿದುರ ಹೇಳ್ತಾನೆ, ದುರ್ಯೋಧನ, ಹೆಚ್ಚಿಗೆ ಮಾತಾಡಬೇಡ. ಹೊರಗೆ ಹಾಕಿಸಿಕೊಳ್ಳಲು ನಾನು ನಿನ್ನ ಮನೆಗೆ ಬಂದಿಲ್ಲ, ನಿನ್ನ ಆಳೂ ಅಲ್ಲ. ನಿಮ್ಮಪ್ಪನಿಗೆ ಪಾಂಡುರಾಜನಿಗೆ ಈ ರಾಜ್ಯದಲ್ಲಿ ಎಷ್ಟು ಅಧಿಕಾರವಿದೆ ಅಷ್ಟೇ ಅಧಿಕಾರವೂ ನನಗಿದೆ. ನಾನು ನನ್ನ ರಾಜ್ಯದ ಭೂಮಿಯಲ್ಲಿ ನಿಂತುಕೊಂಡಿದ್ದೇನೆ. ನಾನು ಹೇಡಿಯೂ ಅಲ್ಲ, ನಿನ್ನ ಹಾಗೆ ದುಷ್ಟನೂ ಅಲ್ಲ ಅಂತ ಹೇಳ್ತಾನೆ. ವಿದುರನ ಈ ಭೀಕರ ರೂಪ ನೋಡಿ ದುರ್ಯೋಧನನಿಗೆ ಮುಂದೆ ಮಾತನಾಡಲು ಧೈರ್ಯವೂ ಬರೋದಿಲ್ಲ. ಆಗ ವಿದುರನು ಧೃತರಾಷ್ಟ್ರನಿಗೆ ಕೇಳ್ತಾನೆ, ಅಣ್ಣ, ನಿನ್ನ ಅಭಿಪ್ರಾಯವೇನು? ಪಾಂಡವರಿಗೆ ರಾಜ್ಯವನ್ನು ಒಪ್ಪಿಸುತ್ತೀಯಾ ಅಥವಾ ಸರ್ವ ವಿನಾಶಕ್ಕೆ ಕಾರಣನೂ ಆಗುತ್ತೀಯಾ ಅಂದಾಗ ಧೃತರಾಷ್ಟ್ರನು ಉತ್ತರಿಸ್ತಾನೆ, ವಿದುರ, ನನ್ನ ಕೈಯಲ್ಲಿ ಏನಿದೆ? ಮಕ್ಕಳು ದೊಡ್ಡವರಾಗಿದ್ದಾರೆ, ಅವರ ವಿರುದ್ಧ ಹೇಗೆ ಹೋಗಲಿ? ದೇವರ ಇಚ್ಛೆ ಹೇಗಿದೆಯೋ ಯಾರು ಬಲ್ಲರು. ದೇವರ ಇಚ್ಛೆಗೆ ಬಂದಂತಾಗಲಿ ಎಂದು ಯಾವಾಗಲೂ ಹೇಳುವಂತೆ ಹಾರಿಕೆಯ ಉತ್ತರವನ್ನು ಕೊಡ್ತಾನೆ. ಆಗ ವಿದುರ ಹೇಳ್ತಾನೆ, ಹಾಗಾದರೆ ನಾನು ಈ ಕ್ಷಣದಿಂದಲೇ ಈ ಮಹಾಮಂತ್ರಿ ಪದವಿಯನ್ನು ಬಿಡುತ್ತೇನೆ. ಈ ಯುದ್ಧದಲ್ಲಿ ಭಾಗಿಯಾಗುವುದಿಲ್ಲ. ದುಷ್ಟನಾದ ದುರ್ಯೋಧನ ಪಕ್ಷದಲ್ಲಿ ನಿಂತು ನಾನು ಯುದ್ಧ ಮಾಡೋದಿಲ್ಲ. ಪಾಂಡವರು ಸಮರ್ಥರು, ಅವರಿಗೆ ನನ್ನ ಅವಶ್ಯಕತೆ ಇಲ್ಲ. ಆದ್ದರಿಂದಾಗಿ ಇದೇ ಕ್ಷಣ ನಾನು ಶಸ್ತ್ರನ್ಯಾಸವನ್ನು ಮಾಡಿ, ಅಂದರೆ ನನ್ನ ಬಾಣ, ಬಿಲ್ಲು ಇತ್ಯಾದಿಗಳನ್ನು ತ್ಯಾಗ ಮಾಡಿ ಅವಧೂತನಾಗಿ ತೀರ್ಥಯಾತ್ರೆಗೆ ಹೋಗ್ತೇನೆ ಅಂಥೇಳಿ ತೀರ್ಥಯಾತ್ರೆಗೆ ಹೊರಡ್ತಾನೆ. ಮಹಾಪುಣ್ಯವಂತನು, ಭಗವದ್ಭಕ್ತನು ಆದ ವಿದುರನು ದುರ್ಯೋಧನಾದಿಗಳಿಂದ ಅಪಮಾನಿತನಾಗಿ ಅಲ್ಲಿಂದ ಹೊರಡುವಾಗ ಧೃತರಾಷ್ಟ್ರ ಹಾಗೂ ಕೌರವರಲ್ಲಿ ಇತರರು ಮಾಡಿದ ಎಲ್ಲ ಪುಣ್ಯವನ್ನು ತನ್ನ ಜೊತೆಗೆ ಸೆಳೆದುಕೊಂಡು ಹೋಗ್ತಾನೆ. ಅದಕ್ಕೆ ಮಹಾಭಾರತ ಹೇಳುತ್ತದೆ, ತನಿರ್ಗತಃ ಕೌರವಃ ಪುಣ್ಯಲಬ್ಧಃ. ವಿದುರನು ಹೋದ ಮೇಲೆ ಕೌರವರ ಪಕ್ಷದಲ್ಲಿ ಸರಿಯಾದ ನೀತಿಯನ್ನು ಹೇಳುವವರು, ಮಾರ್ಗದರ್ಶನ ಮಾಡುವವರು ಉಳಿಯಲಿಲ್ಲ. ಈ ಕಡೆಯಲ್ಲಿ ಶ್ರೀಕೃಷ್ಣನು ಪಾಂಡವರಿದ್ದಲ್ಲಿ ತಿರುಗಿ ಬಂದ ಮೇಲೆ ಯುದ್ಧದ ಸಿದ್ಧತೆಗಳು ಪ್ರಾರಂಭವಾಗುತ್ತೆ. ಸರ್ವಸಮ್ಮತಿಯಿಂದ ದೃಷ್ಟದ್ಯುಮ್ನನ್ನು ಸೇನಾಪತಿಯನ್ನಾಗಿ ಮಾಡಲಾಗುತ್ತೆ. ಸಂಪೂರ್ಣ ಸೈನ್ಯದ ರಕ್ಷಣೆಯ ಜವಾಬ್ದಾರಿಯನ್ನು ಭೀಮಸೇನನು ಸ್ವೀಕರಿಸ್ತಾನೆ. ಶ್ರೀಕೃಷ್ಣನು ಅರ್ಜುನನ ಸಾರಥಿಯಾಗಿ ಯುದ್ಧದಲ್ಲಿ ಸಹಾಯ ಮಾಡುವುದಾಗಿ ಒಪ್ಪಿಕೊಳ್ತಾನೆ. ಉಳಿದ ಎಲ್ಲ ವೀರರಿಗೂ ಭೀಮನು ಬೇರೆ ಬೇರೆ ಕೆಲಸಗಳನ್ನು ಹಂಚಿಕೊಡ್ತಾನೆ. ಇದೇ ಸಮಯದಲ್ಲಿ ಕೌರವರ ಪಕ್ಷದಲ್ಲಿಯೂ ಯಾರನ್ನು ಸೇನಾಪತಿ ಮಾಡಬೇಕು ಎಂಬ ದೊಡ್ಡ ಸಮಸ್ಯೆ ಉಂಟಾಗುತ್ತೆ. ಕರ್ಣನಿಗೆ ತಾನು ಸೇನಾಪತಿಯಾಗಿ ನಾನು ವಿಜಯ ಸಂಪಾದನೆ ಮಾಡಿಕೊಡುವನು ಎಂದು ಹೇಳಬೇಕಾಗಿತ್ತು. ದುರ್ಯೋಧನ ಎದುರಿಗೆ ತನ್ನ ಈ ಮಾತನ್ನು ವ್ಯಕ್ತಪಡಿಸ್ತಾನೆ.
ಆದರೆ ದುರ್ಯೋಧನನು ಭೀಷ್ಮರನ್ನು ಮೀರಿ ಸ್ವತಂತ್ರವಾಗಿ ಕರ್ಣನನ್ನು ಸೇನಾಪತಿಯನ್ನಾಗಿ ಮಾಡುವ ಧೈರ್ಯವು ಅವನಲ್ಲಿರಲಿಲ್ಲ. ಕೊನೆಗೆ ಚರ್ಚೆ ಮಾಡಿ ಭೀಷ್ಮಾಚಾರ್ಯರನ್ನೇ ಮಾಡಲಾಯಿತು. ಭೀಷ್ಮಾಚಾರ್ಯರು ಈ ಕೌರವ ಪಕ್ಷದಲ್ಲಿ ಯಾರ್ಯಾರು ಮಹಾರಥಿಕರಿದ್ದಾರೆ, ಅವರಿಗೆ ಯಾವ ಕೆಲಸ ಕೊಡಬೇಕು ಎಂದು ವಿವರಿಸುತ್ತಾ ಕರ್ಣನನ್ನು ಬಿಟ್ಟು ಕೌರವರ ಪಕ್ಷದ ಎಲ್ಲ ಮಹಾರಥಿಕರ ಹೆಸರನ್ನು ತೆಗೆದುಕೊಳ್ತಾರೆ. ತನ್ನ ಹೆಸರು ತೆಗೆದುಕೊಳ್ಳುವುದರಿಂದ ಕರ್ಣನಿಗೆ ಸಿಟ್ಟು ಬರುತ್ತೆ. ನನ್ನ ಹೆಸರನ್ನು ಏಕೆ ತೆಗೆದುಕೊಳ್ಳಲಿಲ್ಲ ಎಂದು ಪ್ರತಿವಾದ ಮಾಡ್ತಾನೆ. ದುರ್ಯೋಧನನು ಕೂಡ ಕರ್ಣನ ಪಕ್ಷವನ್ನು ಹಿಡಿದುಕೊಂಡು ಭೀಷ್ಮರ ಜೊತೆಯಲ್ಲಿ ಜಗಳವಾಡ್ತಾನೆ. ಆಗ ಭೀಷ್ಮರು ಹೇಳ್ತಾರೆ, ಕರ್ಣ, ನಿನಗೆ ಒಬ್ಬ ಬ್ರಾಹ್ಮಣನ ಶಾಪವು ನೆನಪಿದೆಯಲ್ಲವೇ? ಯುದ್ಧದ ನಿರ್ಣಾಯಕ ಸಂದರ್ಭದಲ್ಲಿ ನಿನ್ನ ರಥದ ಗಾಲಿಯು ಭೂಮಿಯಲ್ಲಿ ಸಿಕ್ಕಿಕೊಳ್ಳುತ್ತೆ. ಅಲ್ಲದೆ ಸ್ಪರ್ಧೆಯಿಂದ ಯುದ್ಧ ಮಾಡಿದರೆ ಯೋಗ್ಯ ಸಮಯದಲ್ಲಿ ನಿನಗೆ ಎಲ್ಲ ಅಸ್ತ್ರಗಳು ವಿಸ್ತೃತವಾಗುತ್ತೆ ಎಂಬ ಶಾಪವು ನಿನಗಿದೆ. ಆದ್ದರಿಂದ ನೀನು ವಿಜಯಿಯಾಗಲು ಸಾಧ್ಯವಿಲ್ಲ. ಯಾವನು ವಿಜಯಿಯಾಗುವ ಸಾಮರ್ಥ್ಯವನ್ನು ಸಂಪಾದಿಸಿಲ್ಲವೋ ಅಂಥವನಿಗೆ ಮಹಾರಥಿ ಎಂದು ಹೇಗೆ ಕರೆಯಲಿ ಅಂತಾರೆ. ಇದರಿಂದ ಅಪಮಾನಿತನಾದ ಕರ್ಣನು, ದುರ್ಯೋಧನ, ನಾನು ಈ ಮುದುಕನು ಸೇನಾಪತಿಯಾಗಿರುವವರೆಗೆ ಯುದ್ಧ ಭೂಮಿಗೆ ಬರುವುದಿಲ್ಲ, ಯುದ್ಧದಲ್ಲಿ ಭಾಗವನ್ನು ವಹಿಸುವುದಿಲ್ಲ, ಇದು ನನ್ನ ದೃಢ ಪ್ರತಿಜ್ಞೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಮುಂದೇನಾಯಿತು ಅನ್ನೋದನ್ನು ನಾಳಿನ ದಿವಸ ನೋಡೋಣ. ಒತ್ತಿಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.